ಭಾರತೀಯ ಕಿಸಾನ್ ಸಂಘದ ಅಹೋರಾತ್ರಿ ಧರಣಿ 19ನೇ ದಿನಕ್ಕೆ ಕಾಲಿಟ್ಟಿದೆ. ಅನ್ನದಾತನ ಕೂಗು ದೂರದ ಕೊಲ್ಲಾಪುರದ ಕನ್ನೇರಿ ಮಠಕ್ಕೆ ತಲುಪಿದೆ. ಆದರೆ ಪಕ್ಕದ ಚಿಕ್ಕೋಡಿಯಲ್ಲಿ ಕುಳಿತ ಅಧಿಕಾರಿಗಳಿಗೆ ತಲುಪುತ್ತಿಲ್ಲ. ಪಕ್ಕದ ರಾಜ್ಯದ ಕನ್ನೇರಿ ಮಠದ ಶಿಷ್ಯರಾದ ಶ್ರೀ ಸವಿತಾನಂದ ಮಹಾಸ್ವಾಮಿಗಳು ಇವತ್ತು ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರು ರೈತರನ್ನ ಬೆಂಬಲಿಸುತ್ತಾ ಅಧಿಕಾರಿಗಳು ರೈತರಿಗೆ ಬೇಗ ಸ್ಪಂದಿಸುವಂತೆ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ರೈತ ಅತ್ತರೆ ದೇಶವೇ ಸತ್ತಂತೆ ಎಂಬ ಗಾದೆ ಮಾತನ್ನ ನೆನಪಿಸಿದ್ದಾರೆ. ರೈತರ ಶಾಪ ಮತ್ತು ಗುರುವಿನ ಕೋಪ ಯಾವತ್ತೂ ಒಳ್ಳೆಯದಲ್ಲ. ಸಾಧ್ಯವಿದ್ದಷ್ಟು ಬೇಗ ಅಧಿಕಾರಿಗಳು ಮತ್ತು ನಾಯಕರು ಈ ಸಮಸ್ಯೆಗಳನ್ನ ಬಗೆಹರಿಸಿ ಎಂದು ರೈತರ ಪರ ಮನವಿ ಮಾಡಿಕೊಂಡಿದ್ದಾರೆ. ಸಾಲು ಸಾಲು ವರದಿ ಹಾಕ್ತಿದ್ರು ಅಧಿಕಾರಿಗಳ ನಿರ್ಲಕ್ಷ್ಯ ಸಂದೇಹಕ್ಕೆ ದಾರಿ ಮಾಡ್ತಿದೆ. ದೇಶಕ್ಕೆ ಅನ್ನ ಹಾಕುವ ರೈತನ ಗೋಳು ಇವತ್ತು ಕೇಳುವವರೇ ಇಲ್ಲದಂತಾಗಿದೆ. ಮಳೆಯ ವ್ಯತ್ಯಾಸದಿಂದ ಒಂದು ಕಡೆ ಬೆಳೆ ಕುಂಠಿತವಾದರೆ ಇನ್ನೊಂದೆಡೆ ಸುಮಾರು 18 ಹಳ್ಳಿಗಳು ಮತ್ತು ಸುಮಾರು 1 ಲಕ್ಷಕ್ಕೂ ಅಧಿಕ ಜನರ ಜೀವನಾಡಿಯಾಗಿರುವ ಕೋಟಬಾಗಿ ಏತ ನೀರಾವರಿ ಯೋಜನೆಯು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ತನ್ನ ಜೀವ ಕಳೆದುಕೊಂಡಿದೆ. ಇಲ್ಲಿ ಹದಗೆಟ್ಟ ಪಂಪ್ ಸೆಟ್ಗಳನ್ನ ರಿಪೇರಿ ಮಾಡುವವರೇ ಇಲ್ಲ. ಒಟ್ಟು 9 ಪಂಪ್ ಸೆಟ್ಗಳಲ್ಲಿ ಕೇವಲ 4 ಪಂಪ್ ಸೆಟ್ಗಳು ಮಾತ್ರ ಚಾಲ್ತಿಯಲ್ಲಿವೆ. ರಿಪೇರಿಗೆ ಹೋದ ಪಂಪ್ ಸೆಟ್ಗಳೇ ಮಾಯವಾಗಿವೆ. ಇದನ್ನ ಪ್ರಶ್ನಿಸಿ ರೈತರು ತಮ್ಮ ಮನೆ ಮಠ ಬಿಟ್ಟು ಹೆಂಡರು ಮಕ್ಕಳು ತಮ್ಮ ಜಮೀನಿನ ಎಲ್ಲಾ ಕೆಲಸಗಳನ್ನ ಮತ್ತು ತಮ್ಮ ಎಲ್ಲಾ ಪ್ರಾಪಂಚಿಕ ಅಡಚಣೆಗಳನ್ನ ಬದಿಗಿಟ್ಟು ಸುಮಾರು 19 ದಿನಗಳಿಂದ ಧರಣಿ ನಡೆಸಿದ್ದಾರೆ. ನೀಡುವ ರೈತ ಬೇಡುವ ಪರಿಸ್ಥಿತಿ ಎದುರಾಗಿದೆ. ರೈತರ ಹೋರಾಟಕ್ಕೆ ಬೆಲೆ ಇಲ್ವಾ? 18 ದಿನ ಕಳೆದರೂ ಜಿಲ್ಲಾಧಿಕಾರಿಗಳೇ ರೈತರ ಕೂಗು ಕೇಳ್ತಿಲ್ವೇ? ಶಾಸಕರೇ ಕೇವಲ ಹೋಟಿಗಾಗಿ ಮಾತ್ರ ರೈತರು ಬೇಕಾ? ನಿಮ್ಮ ಕ್ಷೇತ್ರದ ರೈತರ ಅಳಲು ನಿಮಗೆ ಕೇಳ್ತಿಲ್ವೇ? ಅಹೋರಾತ್ರಿ ಧರಣಿಗೂ ಬಗ್ದಿದ್ರೆ ಆಗಸ್ಟ್ 15ರಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ರೈತರು ಎಚ್ಚರಿಕೆ ನೀಡಿದ್ದಾರೆ. ಇಲ್ಲಿಯವರೆಗೂ ಪೊಲೀಸ್ ಇಲಾಖೆಯನ್ನ ಹೊರತುಪಡಿಸಿ ಜವಾಬ್ದಾರಿಯುತ ಯಾವುದೇ ಅಧಿಕಾರಿಗಳು ಬಾರದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಧಿಕಾರಿಗಳೇ ನಿಮಗೆ ನಾಚಿಕೆಯಾಗಬೇಕು. ನಿಮ್ಮ ಕರ್ತವ್ಯವನ್ನ ಮರೆತಿರುವಿರಲ್ಲ. ಅಲ್ಲಿ ನಿಮ್ಮ ಜಮೀನುಗಳು ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ? ಅನ್ನದಾತನ ಶಾಪ ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ದಯವಿಟ್ಟು ಇನ್ನಾದರೂ ಎಚ್ಚೆತ್ತು ರೈತರ ಸಮಸ್ಯೆಯನ್ನ ಬಗೆಹರಿಸಿ. ಕೆಲಸ ಮನೆಯಾಗ ಅವ ಬೆಳಿಲಿಲ್ಲ ಅಂದ್ರೆ ನಾವರ ಏನು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಅಕಸ್ಮಾತ್ ಆಗಿ ಅವರು ಈ ನೀವು ಏನು ಸರಳ ರೀತಿಯಿಂದ ಹೇಳಲಿಕ್ಕಂತೀರ ಅದು ಕಿವ್ಯಾಗ ಹೋಗ್ಲಿಲ್ಲ ಅಂದ್ರೆ ನಾನು 17 ತಾರೀಕು ಅಥವಾ 15 ತಾರೀಕು ಆದ್ಮೇಲೆ 15 ಆಗಸ್ಟ್ ಆದ್ಮೇಲೆ ನಾನು ಬರ್ತೇನೆ. ಉಪವಾಸ ಸತ್ಯಾಗ್ರಹ ಕೊಡೋಲ್ಲ. ಕಾರಣ ಏನು ಅಂದ್ರೆ ಅವರಿಗೆ ಬಹುಶಃ ಹಿಂಗೆ ಆದ್ರೆ ಬಗೆಹರಿತು ಅಂತ ಕಾಣಿಸ್ತದೆ. ನಾವೇನಾದ್ರೆ ಅವ್ರು ನಿಮ್ದೇನು ಅವ್ರಿಗೆ ಆಸ್ತಿ ಕೇಳಿದ್ರೆ ಮತ್ತು ಅವ್ರ ತಲೆಗೆ ಏನಾದ್ರು ಗೊತ್ತೇನೋ ಹಿಂಗೆ ಸ್ಟ್ರೈಕ್ ಮಾಡೋರು ಭಾಳ ಮಂದಿ ಬರ್ತಾರ, ನೋಡಂಗ ಎಷ್ಟು ಜಗ್ತಾರೆ, ಜಗ್ಲಿ ನೋಡಿ ಬೇಸರಾಗಿ ಮನೆಗೆ ಹೋಗ್ತಾರ ಅಂತ ಅವ್ರು ಕೇಳ್ತಾರೆ. ಹಿಂಗೆ ಏನಾರ ತಿಳ್ಕೊಂಡು ಎಲ್ಲ ರೈತ ಬಂಧುಗಳಿಗೆ, ತಾಯಿಂದರಿಗೆ, ನಮ್ಮೆಲ್ಲರ ದಿವ್ಯ ಚೈತನ್ಯಕ್ಕೆ ನಮಸ್ಕರಿಸುತ್ತೆ. ಈಗಾಗಲೇ ತಮಗೆ ಗಮನಕ್ಕಿರುವಾಗ 17 ದಿವಸದಿಂದ ನಿರಂತರವಾಗಿ ಹೋರಾಟವನ್ನು ತಾವು ಮಾಡ್ತಾ ಇದ್ದೀರಿ. ಆದರೆ ಒಂದೊಂದು ಸರಿ ಈ ಕಾನೂನು ಅನ್ನುವಂಥ ವ್ಯವಸ್ಥೆ ಕಣ್ಣು ಮುಚ್ಕೊಂಡೇ ಇರ್ತದೆ. ಆ ಕಣ್ಣು ತೆಗೆಸುವಂಥ ಕೆಲಸ ಮಾಡಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ ಅದ. ಅವರಿಗೆ ಮನವಿ ಏನು ಮಾಡ್ತಾರೆ ಅಂದ್ರೆ, ನೋಡಪ್ಪ ನಾವು ಅನ್ನ ಹಾಕೋರು, ನೀವು ಅನ್ನ ಹಾಕೋಲ್ಲ. ದಯಮಾಡಿ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ, ರಾಜಕೀಯ ವ್ಯಕ್ತಿಗಳ ಮಾತನ್ನ ಕೇಳದೆ ನೀವು ಒಂದ್ಸರಿ ವಿಚಾರ ಮಾಡ್ರಿ. ನಿಮ್ಮ ತಂದೆ, ನಿಮ್ಮ ತಾಯಿ ಅಥವಾ ನಿಮ್ಮ ಮನೆಯಾಗಿರುವಂತ ಅಣ್ಣನೋ ತಮ್ಮನೋ ಸ್ಟ್ರೈಕಿಗೆ ಕೂತಾನ, 17 ದಿನ ಮನೆಗೆ ಬರಲಿಲ್ಲ, 20 ದಿನ ಮನೆಗೆ ಬರಲಿಲ್ಲ ಅಂದ್ರೆ ನನ್ನ ಮನೆ ಸ್ಥಿತಿ ಏನಾಗ್ತದೆ ಅಂತೇಳಿ ಸ್ವಲ್ಪ ಅಧಿಕಾರಿಗಳು ವಿಚಾರ ಮಾಡಿದ್ರೆ ಭಾಳ ಚಲೋ ಆಗ್ತದೆ. ಅಂದ್ರೆ ಅವ್ರಿಗೆ ಏನು ದುರ್ಬುದ್ಧಿ ಬಂದದ ಗೊತ್ತಿಲ್ಲ ಇತ್ತೀಚೆಗೆ ಅಧಿಕಾರಿಗಳಿಗೆ. ಸರ್ವಾಧಿಕಾರಿಗಳ ಅವ್ರ ಮನಸ್ಸಿನಾಗ ಇಟ್ಕೊಂಡು ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಪರಮ ಪೂಜ್ಯರ ಸನ್ನಿಧಾನದಲ್ಲಿ ಸದಾವಕಾಲ ಹಗಲಿರಳು ಅವರ ಮಾರ್ಗದರ್ಶನದಲ್ಲಿ ನಡೆದಂತ, ಅವರ ಪ್ರತಿರೂಪವೇ ಆಗಿ ಬಂದಂತ ಪರಮ ಪೂಜ್ಯರು ಸವಿತಾನಂದ ಮಹಾಸ್ವಾಮೀಜಿಯವರು ರೈತರನ್ನೆಲ್ಲ ಉದ್ದೇಶಿಸಿ ತಮ್ಮ ಹಿತವಚನಗಳನ್ನ ಹೇಳಬೇಕಂತ ತಮ್ಮಲ್ಲಿ ವಿನಂತಿ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ